ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಒಳ ಮೀಸಲಾತಿಯ ವಿಚಾರ, ಇನ್ನೊಂದು 56,430 ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ಕೊಳ್ಳೋಕೆ ಈಗ ಕ್ರಮವನ್ನು ತೆಗೆದುಕೊಳ್ಳೋಕೆ ಹೆಜ್ಜೆಯನ್ನು ಇಡಲಾಗಿದೆ. ಇವತ್ತಿನ ಕ್ಯಾಬಿನೆಟ್ನ ಸಭೆಯಲ್ಲಿ ಈ ಹೊಸ ನೇಮಕಾತಿಯಲ್ಲೂ ಕೂಡ ಈಗ ಈ ಒಳ ಮೀಸಲಾತಿ ಅನ್ವಯವಾಗುತ್ತೆ. ಈ ಹಿಂದೆ ಯಾವೆಲ್ಲ ನೋಟಿಫಿಕೇಶನ್ ಆಗಿ ಇನ್ನೂ ಕೂಡ ಆಗಿಲ್ವೋ ಎಲ್ಲ ನೋಟಿಫಿಕೇಶನನ್ನು ಕೂಡ ಈಗ ವಾಪಸ್ ಪಡಿತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹೊಸ ನೋಟಿಫಿಕೇಶನ್ ಪ್ರಕಾರ ರೀಇಶ್ಯೂ ಮಾಡ್ತಾರೆ. ಆವಾಗ ಈ ಒಳ ಮೀಸಲಾತಿಯ ಅನ್ವಯನೇ ಅವರನ್ನು ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟ ಆ್ಯಂಡ್ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಬಹುದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಇದು ಒಂದು ಕ್ಲಿಯರ್ ಪಿಕ್ಚರನ್ನು ಈಗ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ವಿರೋಧಗಳು ಏನು ಯಾವುದು ಕೂಡ ಕಾಣಿಸಿಕೊಳ್ತಾ ಇಲ್ವಾ? ಯಾಕೆ ಅಂತಂದರೆ ಬಹುದೊಡ್ಡದಾಗಿ ಕೇಳಿ ಬರ್ತಾ ಇದ್ದಿದ್ದೆ ಎಡಗೈಯಲ್ಲಿ ನಮ್ದು ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ, ಆ ಕಡೆ ಎಕ್ಸ್ಪ್ರೆಷರಲ್ಲಿ ನಮ್ದು ಇಷ್ಟು ಜಾತಿ ಇದೆ ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತ, ಬಲಗೈಗೆ ನಮಗೆ ಯಾಕೆ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಅಂತೇಳಿ ಈ ತಾರತಮ್ಯ ಒಟ್ಟಿನಲ್ಲಿ ಎಲ್ಲರನ್ನ ಕೂರಿಸ್ಕೊಂಡು ಬಗೆಹರಿಸೋದ್ರಲ್ಲಿ ಯಶಸ್ವಿ ಆಯ್ತಾ ಸರ್ಕಾರ ಈಗ? ಅರುಣ್, ಒಂದು ಹಂತದಲ್ಲಿ ಸರ್ಕಾರ ಈ ಒಳ ಮೀಸಲಾತಿಯ ಗೊಂದಲವನ್ನ ಯಶಸ್ವಿಯಾಗಿ ನಿಭಾಯಿಸಿದೆ ಅಂತ ಹೇಳ್ಬೋದು. ಆದ್ರೆ ಸಮುದಾಯದ ಮಟ್ಟದಲ್ಲಿ ಇದರ ಪ್ರತಿಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಆ ಎಡ ಸಮುದಾಯದ ಮಾದಿಗರು ಮಾತ್ರ, ಅಂದ್ರೆ ಮಾಜಿ ಸಚಿವ ಆಂಜನೇಯರು ಈಗಾಗಲೇ ಮಾತನಾಡಿದ್ದಾರೆ. ಅವರು ಮಾತ್ರ ಈ ಒಂದು ಮೀಸಲಾತಿಯನ್ನು ಒಳ ಮೀಸಲಾತಿ ಸರ್ಕಾರ ಹಂಚಿಕೆ ಮಾಡಿದೆ, ಅದನ್ನ ಸದ್ಯಕ್ಕೆ ನಾವು ಒಪ್ಕೊಂಡಿದ್ದೀವಿ ಅನ್ನುವಂಥ ಮಾತುಗಳನ್ನು ಮತ್ತೆ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದ್ದಿದ್ದಂಥದ್ದು ಎಡ ಸಮುದಾಯದ ದೊಡ್ಡ ಬೇಡಿಕೆ ಇದ್ದಂಥದ್ದು, ನಮಗೆ ಒಳ ಮೀಸಲಾತಿ ಬೇಕೇ ಬೇಕು ಅನ್ನುವಂತಹ ಒತ್ತಾಯಗಳು ಅನೇಕ ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಈ ಒಂದು ಹೋರಾಟಗಳು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯನವರು ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ತಾಂತ್ರಿಕ ಸಮಿತಿಯನ್ನು ನೇಮಕ ಮಾಡಿದ್ರು. ಅವರ ಕೊಟ್ಟಂತಹ ವರದಿಯಲ್ಲಿ ಭಾಗಶಃ ಅಂದ್ರೆ 5.3% ಅನ್ನು ಅವರು ಏನು ನಿಗದಿ ಮಾಡಿದ್ರು, ಅದನ್ನ ಸ್ವಲ್ಪ ಮಾರ್ಪಾಡು ಮಾಡಿ ಎಡ ಬಲ ಸಮುದಾಯಕ್ಕೆ 5.2% ಅನ್ನ ಮೀಸಲಾತಿಯನ್ನು ಕೊಟ್ಟಿರುವಂತದ್ದು, ಸ್ಪರ್ಶ ಜಾತಿಗಳಿಗೆ 4.5 ಮೀಸಲಾತಿಯನ್ನು ಕೊಡುವ ಮೂಲಕ ಏನು ಒಳ ಮೀಸಲಾತಿಯ ಗೊಂದಲಗಳಿತ್ತು ಅದಕ್ಕೆ ಒಂದು ರೀತಿ ಬ್ರೇಕ್ ಅನ್ನ ಅಥವಾ ಅದ ಗೊಂದಲಗಳನ್ನ ಸರ್ಕಾರ ನಿವಾರಣೆ ಮಾಡಿದೆ ಅಂತ ಹೇಳ್ಬೋದು. ಈಗ ಮುಂದೆ ಇರುವಂತಹ ಚಾಲೆಂಜ್ 56,000 ಹುದ್ದೆಗಳ ನೇಮಕಾತಿ ಬಾಕಿ ಇದೆ. ಅದನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕನ್ಫರ್ಮ್ ಮಾಡಿದ್ದಾರೆ. ಹೊಸ ನೇಮಕಾತಿಯ ಹೊಸ ಆದೇಶವನ್ನ ಏನು ಈ ಹೊಸ ಒಳ ಮೀಸಲಾತಿ ಇದೆ ಅದಕ್ಕೆ ಹೊಸ ನೇಮಕಾತಿ ಆದೇಶವನ್ನು ಹೊರಡಿಸಿ ಆದಷ್ಟು ಬೇಗ ಪ್ರಕ್ರಿಯೆಗಳನ್ನ ಶುರು ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ 56,000 ನೇಮಕಾತಿ ಏನಾಗುತ್ತೆ ಅದಕ್ಕೆ ಒಳ ಮೀಸಲಾತಿ ಅನ್ವಯ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಹೀಗಾಗಿ ನಾನು ಈಗಾಗಲೇ ಹೇಳಿದಾಗೆ 30-35 ವರ್ಷಗಳ ಹೋರಾಟ ಇತ್ತು ಒಳ ಮೀಸಲಾತಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇವತ್ತು ಆ ಎಲ್ಲಾ ಗೊಂದಲಗಳಿಗೆ ರಾಜ್ಯ ಸರ್ಕಾರ ಒಂದು ಹಂತದಲ್ಲಿ ತೆರೆಯನ್ನು ಎಳೆದಿದೆ ಅಂತ ಹೇಳ್ಬೋದು. ಅರುಣ್, ಓಕೆ, ಇನ್ನು ಕೋರ್ಟ್ ಅಂತಿಮ ತೀರ್ಪು ಕೂಡ ಬಾಕಿ ಇದೆ, ಅದು ಕೂಡ ಬರಬೇಕಾಗಿದೆ. ಅದು ಬರೋವರೆಗೂ ಕೂಡ ಬ್ಯಾಕ್ಲಾಗಲ್ಲಿ ಇಡ್ತೀವಿ. 6% ಅನ್ನುವಂಥದ್ದನ್ನು ಹೇಳಿದರು. 6-5 ಅನುಪಾತದಲ್ಲಿ ಇದ್ದಂಥದ್ದನ್ನು ಈಗ ನಾಗಮೋಹನ್ ದಾಸ್ ಅವರು ಕೊಟ್ಟಂಥ ವರದಿಯ ಪ್ರಕಾರ ಅವ್ರು ಲೆಕ್ಕ ಇಡ್ತಾ ಇದ್ರು. ಅದು ಕೋರ್ಟಲ್ಲಿದೆ, ಅದು ಬ್ಯಾಕ್ಲಾಗ್ ಮಾಡ್ತೀವಿ ಅಂತ ಇದ್ರು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಶ್ರೀನಿವಾಸ್. ಅರುಣ್, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 15% ಮೀಸಲಾತಿ ಏನಿತ್ತು ಅದನ್ನ 17% ಮೀಸಲಾತಿಗೆ ಹೆಚ್ಚಳ ಮಾಡಿ ಒಳ ಮೀಸಲಾತಿಗಳನ್ನ ಘೋಷಣೆ ಮಾಡಿದ್ರು. ಅದಾದ ನಂತರ ಒಂದಿಷ್ಟು ಗೊಂದಲಗಳಾಯ್ತು. ಹೊಸ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು ಕೂಡ 17%ಗೆ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ರು. ABC ಅನ್ನುವಂತ ಗ್ರೂಪ್ ಗಳನ್ನ ಮಾಡಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ರು. ಆದ್ರೆ ಅಲೆಮಾರಿ ಸಮುದಾಯಕ್ಕೆ ಏನು 1% ಹಿಂದಿನ ಸರ್ಕಾರ ಮೀಸಲಾತಿ ಇಟ್ಟಿತ್ತು ಅದನ್ನ ರದ್ದು ಮಾಡಿದ್ರಿಂದ ಅವರು ಕೋರ್ಟ್ಗೆ ಹೋದ್ರು. ಹಾಗಾಗಿ ಆ ಒಂದು ನೇಮಕಾತಿಗಳಾಗಿರ್ಬೋದು ಎಲ್ಲಾ ಪ್ರಕ್ರಿಯೆಗಳಿಗೆ ತಡೆಯನ್ನು ಕೊಡಲಾಗಿತ್ತು. ಸರ್ಕಾರ ಇತ್ತೀಚೆಗೆ ಹೈಕೋರ್ಟ್ಗೆ 17% ನಾವು ಮಾಡೋದಿಲ್ಲ, 15%ಗೆ ನಾವು ಮಾಡ್ತೀವಿ, ಅದಕ್ಕೆ ಅನುಮತಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಅದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ರು. ಹೈಕೋರ್ಟ್ ನಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಮೆಮೋವನ್ನು ಸಲ್ಲಿಸಿ ನಾವು 15%ಗೆ ಮಾಡ್ತೀವಿ ಅನ್ನುವಂತ ಒಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಘೋಷಣೆ ಮಾಡಿತ್ತು. ಈಗ ಆ ಒಂದು 15% ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಲಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಇವತ್ತು ಸುದ್ದಿಗೋಷ್ಠಿಯಲ್ಲಿ 17% ಮೀಸಲಾತಿಯ ಗೊಂದಲ ಅಥವಾ ಆದೇಶ ಏನಿದೆ ಅದು ಕೋರ್ಟ್ ನಲ್ಲಿದೆ, ಅದು ಆದೇಶ ಬರುವ ಕೂಡ 15% ಮೀಸಲಾತಿಗೆ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಅದಾದ ನಂತರ ಅದು ಏನು ಹೈಕೋರ್ಟ್ ಆದೇಶ ಕೊಡುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನ ಮುಂದೆ ಮಾಡ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಹಾಗಾಗಿ ಈಗ 15%ಗೆ ಏನು ಮೀಸಲಾತಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಳ ಮೀಸಲಾತಿನೇ ರಾಜ್ಯದಲ್ಲಿ ಜಾರಿಯಾಗುವಂತದ್ದು. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇನ್ನು ಮಾಜಿ ಸಚಿವರಾದಂಥ ಆಂಜನೇಯಪ್ಪ ಅವರು ಕೂಡ ಅಲ್ಲಿ ಮಾತನಾಡ್ತಾರೆ. ಈಗ ಅವರೇ ಬಹುದೊಡ್ಡದಾಗಿ ವಿಚಾರದಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ರು. ಏನು ಹೇಳ್ತಾರೆ ಆಂಜನೇಯವರು ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಕಾರಣ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಇದು, 1-2 ವರ್ಷದ್ದಲ್ಲ, ಸರಿಸುಮಾರು ದಶಕಗಳಿಂದಲೂ ಕೂಡ ಇದಿತ್ತು. ಸ್ವೀಟ್ ಎಲ್ಲ ಹಂಚ್ತಾ ಇದ್ದಾರೆ ನೋಡಿ, ಅಲ್ಲಿ ಅಷ್ಟೊಂದು ಖುಷಿ ಆಗ್ಬಿಟ್ಟಿದೆ ಅವರಿಗೆ. ಕಾರಣ ಇದು ಆದರೆ ಸಾಕಾಗಿದ್ದಿದ್ದು ಅವರಿಗೆ. ಕಳೆದ 35 ವರ್ಷಗಳಿಂದ ನಾವು
ಮಾದಿಗ ಸಮುದಾಯ ಅತ್ಯಂತ ದುರ್ಬಲವಾಗಿದೆ. ಹಿಂದುಳಿದಿರ್ತಕ್ಕಂಥ ವರ್ಗ, ಪರಿಶಿಷ್ಟ ಜಾತಿಯಲ್ಲಿ ಸಿಂಹಪಾಲು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಾತಿ. ಈ ಜಾತಿಗೆ 6% ಕೊಡಬೇಕು ಅಂತೇಳಿ ಸದಾಶಿವ ಆಯೋಗದವರು ಹೇಳಿದರು. ನಾಗಮೋಹನ್ ದಾಸರವರು ಕೂಡ 6% ಕೊಡಬೇಕು ಅಂತ ಹೇಳಿದರು. ಅದೇ ರೀತಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಧುಸ್ವಾಮಿಯವರ ವರದಿನೂ ಕೂಡ 6% ಮಾದಿಗರಿಗೆ ಕೊಡಬೇಕು ಅಂತ ಹೇಳಿದರು. ಈ ಹೋರಾಟ ಮಾದಿಗರಿಗಾಗಿ ಪ್ರತ್ಯೇಕವಾಗಿ ಮೀಸಲಾತಿ ಬೇಕು ಅಂತಂದೇಳಿ ಆಗ್ರಹಿಸಿ ಇವತ್ತು ಒಳ ಮೀಸಲಾತಿಯನ್ನು ನಾವು ಪಡೆದಿದ್ದೇವೆ. ಪಡೆಯುವಂಥ ಸಂದರ್ಭದಲ್ಲಿ ನಮಗೆ 6 ಕೊಡಬೇಕಾಗಿತ್ತು ಸರ್ಕಾರ. 15 ಇದ್ರೂ 6, 17 ಇದ್ರೂ 6 ಕೊಡಬೇಕಾಗಿತ್ತು. ಆದರೆ ಈಗ ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜ್ ನಿಮಗೆಲ್ಲ ಗೊತ್ತಿದೆ. 5.25 ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೊಂದು ವರ್ಗಕ್ಕೆ 5.25 ಕೊಟ್ಟಿದ್ದಾರೆ. ಮತ್ತೊಂದು ವರ್ಗಕ್ಕೆ 4.5 ಕೊಟ್ಟಿದ್ದಾರೆ. ಆ 4.5ನಲ್ಲಿರ್ತಕ್ಕಂಥವ್ರು ಯಾರನ್ನು ನಿಮ್ಗೆ ಗೊತ್ತಿದೆ. ಬೋವಿ, ಲಮ್ಮಣಿ, ಕೊರ್ಚ, ಕೊರ್ಮ ಮತ್ತು ಅದ್ರ ಜೊತೆಯಲ್ಲಿ ಅಲೆಮಾರಿಗಳನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಅದರಲ್ಲಿ 1% ಇರುತ್ತೆ ಅಂತ ನಾನು